ಕೊಡಪ್ಪ. ಓಕೆ, ಇವತ್ತು ನನ್ನ ಬಾಮೈದನ ಡ್ಯಾನ್ಸ್ ಕ್ಲಾಸಲ್ಲಿ ಸಮ್ಮರ್ ಕ್ಯಾಂಪ್ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಮಾಡಿಸ್ತಾ ಇದ್ದಾರೆ. ಸೊ ದೇವರೇ ಅಳ್ತವ್ರಪ್ಪ, ನಂಗೆ ಶಾಕ್ ಆಗೋದೆ, ದೇವ್ರು ಅಳ್ತಾರ ಅಂತ. ಸೊ ಮಕ್ಕಳು ಗಾಬರಿ ಆಗವರೆ. ಆ್ಯಕ್ಚುಲಿ ಒಳ್ಳೊಳ್ಳೆ ಮಕ್ಕಳುಗಳು ಡಿಫ್ರೆಂಟ್ ಅಂದರೆ ಎಲ್ಲ ಮಕ್ಕಳುಗಳು ಡಿಫ್ರೆಂಟಾಗಿ ಬಟ್ಟೆಗಳನ್ನ ಎಲ್ಲ ಹಾಕೊಬಂದವ್ರೆ. ಯಾವ್ಯಾವ ಬಟ್ಟೆ ಹಾಕವ್ರೆ, ಯಾವ್ಯಾವ ಕಾಸ್ಟ್ಯೂಮ್ಸಲ್ಲಿ ಪೇರೆಂಟ್ಸ್ಗಳು ರೆಡಿ ಮಾಡಿಸಿದ್ದಾರೆ ಅಂತ ಸೊ ನಿಮ್ಮ ಮುಂದೆ ಇವಾಗ ಬರುತ್ತೆ. ಸೊ ನನ್ನ ಬಾಮೈದ ಆ್ಯಕ್ಚುಲಿ ತುಂಬ ಅಫಿಷಿಯಲಾಗಿ ಫೋಟೋಗ್ರಾಫರ್ನೆಲ್ಲ ಕರೆಸಿದ್ದಾರೆ. ನೀಟಾಗಿ ಒಂದು ಒಳ್ಳೆ ಫೋಟೋ ಸೆಷನ್ಸ್ ಎಲ್ಲ ಮಾಡಿಸೋಣ ಅಂತ. ಸೊ ಹೇಗಿರುತ್ತೆ ಈ ವ್ಲಾಗ್ ಅಂತ ನೋಡಿ. ಇವಾಗ ಕ್ಲಾಸ್ ಒಳಗಿದ್ದೀನಿ. ಸೊ ಎಲ್ಲ ಮಕ್ಕಳುಗಳೆಲ್ಲ ರೆಡಿ ಇದ್ದಾರೆ, ನೋಡ್ಬೋದು ನೀವೇ. ಇಲ್ಲಿ ನೋಡಿ, ನಮ್ಮ ರೆಗ್ಯುಲರ್ ಫೋಟೋಗ್ರಾಫರ್ ಇವರು, ಗೊತ್ತಲ್ಲ. ಓಕೆ, ಇಲ್ಲಿ ನೋಡಿ ಎಲ್ಲ ರೆಡಿಯಾಗಿದ್ದಾರೆ. ಇನ್ನು ಇಲ್ಲೆಲ್ಲ ನೋಡಿ ಯಾರ್ಯಾರು ಯಾವ್ಯಾವ ಕಾಸ್ಟ್ಯೂಮ್ಸ್ ಹಾಕಿದ್ದಾರೆ. ಇಲ್ಲಿ ನೋಡಿ ನಮ್ಮ ಪಾರ್ಟಿ ಇದ್ದಾರೆ ಇವರು. ಬಾರೋ ರಾಜು, ಕಮಾನ್. ನಮ್ಮ ಆರ್ ಸಿ ಬಿ ಯಾರು ನಿನ್ನ ಫೇವ್ರೆಟ್ ಪ್ಲೇಯರು? ವಿರಾಟ್ ಕೊಹ್ಲಿ. ಶಬಾಷ್. ಓಕೆ, ಸ್ಟಾರ್ಟ್ ಆಯಿತು. ಫೋಟೋ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡಿ, ಇಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ನಮ್ದು ಯಾವುದೇ ಪ್ರೋಗ್ರಾಮ್ಸ್ಗಳಿರಲಿ, ಎಂಥದೇ ಫಂಕ್ಷನ್ಸ್ಗಳಿದ್ರು ಫೋಟೋಗ್ರಫಿ ನಮ್ಮ ಹಾಸನದಲ್ಲಿ ಇವರೇ ಮಾಡೋದು. ಜೀವನ್ ಅಂತ, ಲಿಟಲ್ ಬೇಬಿ ಫೋಟೋಗ್ರಫಿ ಅವರು. ನೀವು ಏನಾದ್ರು ಹಾಸನದಲ್ಲಿ ಯಾವುದೇ ಪ್ರೋಗ್ರಾಮ್ಸ್ಗಳಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಮಾಡಿಸ್ಕೊಬಿಡಿ. ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನನ್ನ ಹೆಸರು ಹೇಳಿ. ಹಾಗೆ ಯಾರ್ಯಾರು ಯಾವ್ಯಾವ ವೇಷಗಳನ್ನ ಹಾಕೊಂಡಿದ್ದಾರೆ ಅಂತನೂ ತೋರಿಸ್ತೀನಿ. ಅದ್ರ ಬಗ್ಗೆ ಅವ್ರ ಹತ್ರನೂ ಕೇಳೋಣ. ಹಾಗೆ ಈ ವಿಡಿಯೋ ಎಂಡಲ್ಲಿ ಫೋಟೋಸ್ ಎಲ್ಲ ಹೇಗೆ ಬಂತು ಅಂತನೂ ಪೋಸ್ಟ್ ಮಾಡ್ತೀವಿ. ನೋಡಿ ಫೋಟೋಸ್ ಎಲ್ಲ ಹೇಗೆ ಬಂದಿದೆ, ಕ್ಲಾರಿಟಿ ಎಲ್ಲ ಹೇಗೆ ಬಂದಿದೆ ಅಂತ. ಸೊ ನೋಡೋಣ. ಓಕೆ, ತಾಳಿ ಅವ್ರ ಹತ್ರ ಕೇಳೋಣ. ಹಾಯ್, ನಿಮ್ಮ ಹೆಸರು? ಮಿಡಿತಾ. ಸೊ ಯಾವ ಕಾಸ್ಟ್ಯೂಮ್ಸ್ ಇದು? ಕೊಡಗು ಸ್ಟೈಲ್. ಓಕೆ, ಕೊಡಗು ಸ್ಟೈಲ್. ಓಕೆ, ಕೊಡಗರು ಇದೇ ಥರನೇ ಅಲ್ವಾ ವೇಷ ಹಾಕೋದು? ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ಅವರು ಕೊಡಗುನೇ ಅಲ್ವಾ? ನೀವಿಬ್ರು ಅಕ್ಕ ತಂಗಿರೇ ಏನು? ಫ್ರೆಂಡ್ಸಾ? ಓಕೆ, ಫ್ರೆಂಡ್ಸ್ ಆದಮೇಲೆ ಮಾತಾಡ್ಕೊಂಡು ರೆಡಿಯಾಗೇ ಬರ್ತಾರೆ. ಫೋಟೋಸ್ ಹೇಗೆ ಬಂದಿದೆ ಅಂತ ನೋಡೋಣ. ಒಂದು ಓಪನ್ ಮಾಡಿ ನೋಡೋಣ. ನೋಡಿ, ಸೂಪರ್ ಚೆನ್ನಾಗಿ ಬರ್ತೈತೆ ಫೋಟೋಸ್ ಎಲ್ಲ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫಸ್ಟು ಟೈಮು ದೇವ್ರು ಅಳ್ತಿರೋದು ನೋಡ್ತಾ ಇರೋದು ನಾನು. ದೇವರೇ, ಯಾಕೆ ಅಳ್ತಾ ಇದ್ದೀರಾ? ಪ್ಲೀಸ್ ಅಳಬೇಡಿ. ಯಾಕೆ ಜನರುಗಳ ಕಷ್ಟ ನೋಡೋಕ್ಕಾಗ್ತಿಲ್ವ ನಿಮಗೆ? ಇಲ್ಲ ನೋಡಿ, ಇವರು ನನ್ನ ಬೇಬಿಯವರ ಅಕ್ಕನ ಮಗ. ಏನೋ ಝೂಮಲ್ಲಿ ನೋಡೋಕ್ಕಾಗ್ತಿಲ್ಲಲ್ಲೋ ಎಲ್ಲ ನೀನು. ಭವಿಷ್ ಯಾವ ಕಾಸ್ಟ್ಯೂಮ್ ಹೇಳಿದ್ದು? ಯಾವ ದೇವರು? ಜೋರಾಗಿ ಹೇಳು. ಹಾಂ, ನೋಡಿ ಹೆಂಗೆ ಹೇಳ್ತಾನೆ. ಓಕೆ, ಸೆಕೆಂಡ್. ಹಾಯ್, ನಿಮ್ಮ ಹೆಸರು? ಸಾನ್ವಿ. ಇದು ಕೊಡಗು ಸ್ಟೈಲ್ ಅಲ್ವಾ? ಏನಿಬ್ಬರು ಮಾತಾಡ್ಕೊಂಡು ಡ್ರೆಸ್ ಹಾಕಿ ಬಂದಿದ್ದಲ್ವಾ? ಸ್ಲಿಪ್ ಡಿಸ್ಕ್. ನಿಮ್ಮ ಹೆಸರು? ಹಿರಣ್ಮಯಿ. ಯಾವ ಕಾಸ್ಟ್ಯೂಮ್ ಇದು? ಪೇಪರ್ ಮಾಡ್ಕೊಬರ್ತೀನಿ, ಆಮೇಲೆ ಫ್ಲವರ್ ಮಾಡ್ಕೊಬರ್ತೀನಿ. ಬೆಳಗ್ಗೆ ನಾವು ರಜೆ ಫೋನ್ ಮಾಡ್ಬಿಟ್ಟು ಏನು ಮಾಡ್ಬೋದು ಡಿಫ್ರೆಂಟ್ ಆಗಿದ್ದೆಲ್ಲ ಕೇಳ್ಬಿಟ್ಟು ಲಾಸ್ಟ್ ಸ್ಕೂಲ್ ಡೇ ಡ್ರೆಸ್ ಹಾಕಿ ಬಂದಿರೋದು. ಸ್ಕೂಲ್ ಡೇ ಕಾಸ್ಟ್ಯೂಮ್ ಇದು. ಮತ್ತೆ ಫ್ರಾಕ್ ಅಲ್ವಾ ಇದು? ಯಾವ ಫ್ರಾಕು? ಸಿಂಡ್ರೆಲ್ಲಾ. ಓಕೆ, ನೆಕ್ಸ್ಟ್ ನಿಮ್ಮ ಹೆಸರು? ರಿಷಿತಾ. ಓಕೆ, ಯಾವ ಕಾಸ್ಟ್ಯೂಮ್ ಇದು? ಬಟರ್ಫ್ಲೈ. ಬಾರ್ಬಿ ಗರ್ಲ್ ಅಲ್ವಾ ನೀನು? ಅಮ್ಮ ಬಾರ್ಬಿ ಗರ್ಲ್. ಅಷ್ಟೇ ನಂಗೆ ಬರೋದು. ಫೋಟೋ ಸೆಷನ್ ಭರ್ಜರಿಯಾಗಿ ನಡೀತಾ ಇದೆ. ನಮ್ಮ ಜೀವನ್ ಅವರು ಭರ್ಜರಿಯಾಗಿ ಫೋಟೋಸ್ಗಳನ್ನ ತೆಗಿತಾ ಇದ್ದಾರೆ. ಸ್ಮೈಲ್ ಮಾಡಪ್ಪ, ಸ್ಮೈಲ್ ಮಾಡು. ಸ್ಮೈಲ್. ಇದೇನಾ ನಿಮ್ಮ ಕಡೆ ಸ್ಮೈಲ್ ಅಂದರೆ? ಸ್ವಲ್ಪ ಹೊತ್ತು ಬಿಟ್ರೆ ಅಳ್ತಾನ ಅವನು. ಓಕೆ, ಎಲ್ಲ ಇಲ್ಲಿ ಬನ್ನಿ, ಎಲ್ಲ ಪೋಸ್ ಕೊಡಿ. ಎಲ್ಲ ನೋಡಿ, ಎಲ್ಲ ಹೆಂಗೆ ಬಂದವ್ರೆ ಹೆಣ್ಮಕ್ಳು. ಆ್ಯಕ್ಚುಲಿ ಏನು ಬರ್ತಾ ಸಖತ್ತಾಗಿ ರೆಡಿ ಆದರೆ ಹೆಣ್ಮಕ್ಳುಗಳಿಗೆ ಏನು ಸಖತ್ತಾಗಿ ಕಾಣ್ತಾರಲ್ಲ. ನನ್ನ ಬೇಬಿನೂ ಇದ್ದಾಳೆ, ರೆಡಿನೇ ಆಗಲ್ಲ ಸರಿಯಾಗಿ. ಕಂದ ಬಾರೋ ಬಾಕಂದ. ನಿನ್ನ ಹೆಸರು ಏನು ಕಂದ?
ಹಾಂ ಅಯಾನ್ ಅಂತ ಇವನ ಹೆಸರು ನೋಡಿ ಹೆಂಗೆ ಫುಲ್ಲು ಸೂಟು ಬೂಟು ಹಾಕೊಂಡು ಹೆಂಗೆ ಬಂದವು ನೋಡಿ. ಅಲ್ಲಿ ತೋರಿಸು ನಿಂದು ಏನು ಈ ನೋಡಿ ಉಳ್ಕಲ್ಲು ಚೆನ್ನಾಗೆಲ್ಲ ರೆಡಿಯಾಗಿ ಬಂದವನೇ. ಇದು ಯಾವುದು ಇದು ಸೂಟು ಅಲ್ವ ಇದು ಸೂಟು ಬುಟ್ಟು ಅಯ್ಯನ್ ನೋಡಿ. ಅವಾಗ ದೇವರು ಅಳ್ತಾ ಇದ್ರು, ಇವಾಗ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಕೊಳಲನ್ನ ಇಲ್ಲಿ ಇಟ್ಕೊಳ್ಳಿ ಅಂದ್ರೆ ಕಿವಿಯೊಳಗೆ ಹಿಂಗೆ ಇಟ್ಕೊಂತವನೆ. ಗುಗ್ಗೆ ತಕ್ಕಂತ ಇದ್ದಾರೆ. ಟೂ ಬಿಡ್ತಿದ್ದಾನೆ. ನಾಟಿ ಕೃಷ್ಣ ನೀನು, ನಾಟಿ ಕೃಷ್ಣ ನೀನು. ಓಕೆ ಬರೀ ನಮ್ಮ ಬನ್ನಿ ದೇವ್ರು ಮಾತಾಡ್ಸೋಣ. ಬಾರ ಇಲ್ಲಿ. ಏನೋ ನಿನ್ನ ಹೆಸರು? ವಚನ್. ಸೂಪರಾಗಿ ರೆಡಿ ಇದೆ. ಯಾವ ವೇಷ ಇದು? ಯಾವ ದೇವರಿದು? ಹಾಂ ಕಿಶನಣ್ಣನ ಕೃಷ್ಣ ನೋಡಿ. ಕೃಷ್ಣ ಬೆಣ್ಣೆ ಕೃಷ್ಣ. ನಮ್ಗೇನು ವರ ಕೊಡ್ತೀರಾ? ಅಯ್ಯೋ ವರ ಕೊಡ್ತೀರಾ ಅಂದರೆ ಓಡೋಯ್ತವ್ರೆ. ಲಾಸ್ಟಿಗೆ ಲೇಟೆಸ್ಟಾಗಿ ತೆಗೆಸ್ಕೊಳ್ಳೋಣ ಅಂತ ನಮ್ಮ RCB ಟೀಮ್ ಎಲ್ಲ ಬರ್ತವ್ರೆ. ಬನ್ನಿ ಎಲ್ಲ ಒಳಗೆ ಬನ್ನಿ. ಓಕೆ ಇವಾಗ ಯಾರ್ದಾಗಿರೋದು? ನಿಮ್ದ? ನಿಮ್ಮ ಹೆಸರು? ಹಾಂ ಪುನರ್ವಿಕಾ. ನೋಡಿ ನನ್ನ ಮಗಳ ಹೆಸರು ಪುನರ್ವಿ, ಇವರು ಪುನರ್ವಿಕಾ ಅಂತ. ಯಾವ ಕಾಸ್ಟ್ಯೂಮ್ ಇದು? ಯಾವ ಡ್ರೆಸ್ ಇದು? ಟೀಚರಾ? ಅಯ್ಯೋ ನಮ್ಮ ಕಾಲದಲ್ಲಿ ಟೀಚರ್ ಈ ಥರ ಬಟ್ಟೆನೇ ಹಾಕೋ ಬರ್ತಾ ಇರಲಿಲ್ಲ, ಸೀರೆ ಉಡ್ಕೊ ಬಂದಿರೋರು. ಇಲ್ಲಿ ನೋಡಿ ತುಂಬ ವೆರಿ ಇಂಪಾರ್ಟೆಂಟ್, ನಮ್ಮ ದೇಶದ ಬೆನ್ನೆಲುಬು ರೈತರು. ಯಾವ ರೈತರು ನೀವು? ರೈತರು ಅಂದರೆ ಎಲ್ಲ ಒಂದೇ ಅನ್ಬೇಕು. ಇಲ್ಲಡಿ ಇನ್ನೊಂದು ಫಸ್ಟ್ ಟೈಮ್ ನಾನು ದೇವರು ಶೂ ಹಾಕ ಬಂದಿರೋದು ನೋಡ್ತಾ ಇರೋದು. ಹೇಳಿದ ತಕ್ಷಣ ದೇವರೇ ಎಸ್ಕೇಪು. ಆ್ಯಕ್ಚುಲಿ ಚೆನ್ನಾಗಿ ಆಗ್ತಾಯಿದೆ, ಫೋಟೋಸ್ ಎಲ್ಲ ಸಖತ್ತಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ, ಆ್ಯಕ್ಚುಲಿ ಈ ವಿಡಿಯೋ ಎಂಡಿಂಗಲ್ಲಿ ಎಲ್ಲ ಮಕ್ಕಳಿದು ಫೋಟೋಸ್ಗಳನ್ನ ಪ್ಲೇ ಮಾಡ್ತೀನಿ, ಫೋಟೋಸ್ಗಳನ್ನ ಹಾಕ್ತೀನಿ, ನೋಡಿ ಹೇಗೆ ಬರುತ್ತೆ ಅಂತ. ಇಲ್ಲಿ ದೇವ್ರೇ ನೀವು ಇದಕ್ಕೆ ಸರಿ, ನೀವು ಫೋಟೋಗೆ ಪೋಸ್ಟ್ ಕೊಡೋದೇ ಪಿ ಹೊತ್ತಿದ್ಯಾ? ಬೇಡಪ್ಪ, ಇನ್ನೊಂದ್ಸಲ ಅಳಕ್ಕಿದ್ದ ನಮ್ಮೆಲ್ಲ. ಓಕೆ ನೋಡಿ ಫೋಟೋಸ್. ಸ್ವಲ್ಪ ಗಬ್ಬಕ್ಸು. ಹಾಂ ಪ್ಲೀಸ್ ಬಂದ್ರಿ ಎದುರು ಕಬಡಕಣೋ ನಿಂತ್ಕೊಳ್ಳೋ. ಓಕೆ ನೋಡಿ, ಕಾಣದೇ ಇರೋ ಇನ್ನೊಂದು ಸಿಂಹನೇ ಪೊಲೀಸ್, ಗೊತ್ತಾಯ್ತಾ? ನೋಡಿ ಎಲ್ಲ ಹೆಂಗೆ ರೆಡಿಯಾಗಿ ಬಂದವ್ರೆ. ಪೊಲೀಸು, ಕ್ರಿಕೆಟ್ ಪ್ಲೇಯರು, ರೈತ, ದೇವರು, ಕೊಡಗು. ಓಹೋ ಅಯ್ಯೋ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ, ಇವಾಗಲೇ ನೋಡ್ತಾ ಇರೋದು. ಯಾರು ಹೇಳಿ? ಕನಕವತಿ ತಾನೇ ಇದು? ಓ ಕನಕವತಿ, ಏನವ ಲಾಸ್ಟ್ ಮಿನಿಟಲ್ಲಿ ದೆವ್ವ ಅಂತ ತೋರಿಸ್ಬಿಟ್ಟಲ್ಲವ. ಕಾಂತಾರ 2 ನೆನಪಿದೆಯಲ್ಲ ಕನಕವತಿ ಅವರೇ. ಸೂಪರಾಗಿ ರೆಡಿಯಾಗಿ ಬಂದಿದ್ದಾರಲ್ಲ. ನೀವು ಯಾವ ದೇವರು? ರಾಮ. ಅಯೋಧ್ಯ ರಾಮ ಅನ್ಬೇಕು. ಹಾಂ ನೋಡಿ ಗನ್ ತೋರಿಸ್ತವ್ರೆ. ಫುಲ್ ಸೀರಿಯಸ್ ಆಗಿ ನೋಡಬೇಕು. ಆ್ಯಕ್ಚುಲಿ ಮಕ್ಕಳುಗಳಿಗೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಪೇರೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಇರಲ್ಲ. ಏಕೆಂದರೆ 30 ಜನ ಮಕ್ಕಳಲ್ಲಿ 15 ಜನ ಅಷ್ಟೇ ರೆಡಿಯಾಗಿ ಬಂದಿರೋದು. ಬಟ್ ಆದರೂ ಒಂದು ಸಲ ಯಾರೊಬ್ಬರು ಪೇರೆಂಟ್ಸ್ನ ಕೇಳೋಣ ಏನಕ್ಕೆ ರೆಡಿ ಮಾಡಿಸಿದೆ ಅಂತ. ಮೇಡಮ್ 1 ನಿಮಿಷ ಬನ್ನಿ. ಅಲ್ಲ ನೀವೇ ಬರಬೇಕು ಮೇಡಮ್. ನಿಮಗೆ ಏನಕ್ಕೆ ಅನ್ನಿಸ್ತು? ಓಕೆ ಒಂದು ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿದ ತಕ್ಷಣ ಈಗ ಎಷ್ಟೋ ಜನ ಪೇರೆಂಟ್ಸ್ಗಳು ಇಂಟ್ರೆಸ್ಟ್ ತೋರಿಸಲ್ಲ, ಆದರೂ ನೀವು ಇವಾಗ ತುಂಬ ಜನ ಪೇರೆಂಟ್ಸ್ಗಳು ಇಂಟ್ರೆಸ್ಟ್ ತೋರಿಸಿ ಮಕ್ಕಳುಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡಿದ್ದಾರೆ. ನಿಮಗೆ ಏನಕ್ಕೆ ಅನ್ನಿಸ್ತು ಓಕೆ ನನ್ನ ಮಗಳು ಈ ಥರ ರೆಡಿ ಮಾಡಬೇಕು, ಒಂದು ಫ್ಯಾನ್ಸಿ ಡ್ರೆಸ್ಸಿಗೆ ಈ ಥರ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ? ಇವಾಗ ನಾರ್ಮಲಾಗಿ ಸ್ಕೂಲಲ್ಲೆಲ್ಲ ಈಗ ಏನು ಫ್ರೀಡಮ್ ಫೈಟರ್ದೆಲ್ಲ ಮಾಡೋದು ಕಾಮನ್ನು. ಹಾಗಾಗಿ ಈ ಥರ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗ್ತಲ್ಲ ನಮಗೆ ಗರುಡ ಸ್ಟುಡಿಯೋಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮಕ್ಕಳಿಗೆ ರೆಡಿ ಮಾಡೋದು ಅಂದರೆ ನಮಗೂ ತುಂಬ ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನೀವು ಸಪೋರ್ಟ್ ಮಾಡ್ತೀರಾ ನಿಮ್ಮ ಮಕ್ಕಳುಗಳಿಗೆ, ಅದೇ ನಮಗೆ ಖುಷಿ. ಅದೇ
ಅದಕ್ಕೆ ಖುಷಿಯಾಗಿ ರೆಡಿ ಮಾಡ್ಕೊ ಬಂದಿದ್ದೀವಿ. ಫೋಟೋ ಶೂಟ್ ಎಲ್ಲ ಇಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ, ಸೇಮ್ ಲುಕ್ಕು. ಮೇಡಮ್ ಇದು ಏನಕ್ಕೆ ಅನ್ನಿಸ್ತು? ಓಕೆ, ಸಡನ್ ತಲೆಗೆ ಥಾಟ್ ಹೆಂಗೆ ಬಂತು ಈ ಥರ ಕನಕಾವತಿ ಮಾಡ್ಸೋಣ ಅಂತ? ಇವಾಗ ಟ್ರೆಂಡಿಂಗಲ್ಲಿರೋದು ಇದೆ ಅಲ್ವಾ, ಈಗ ನಾರ್ಮಲಾಗಿ ಎಲ್ಲ ಇದನ್ನು ಫ್ಯಾನ್ಸಿ ಡ್ರೆಸ್ನು ನಾರ್ಮಲಾಗಿ ಹಾಕ್ತಿರ್ತಾರೆ. ಮತ್ತು ಕಾಂತಾರ ಹಿಟ್ ಮೂವಿ ಆಗಿರೋದ್ರಿಂದ ಹೀರೋಯಿನ್ನು ಅವ್ರ ಡ್ರೆಸ್ಸು ಸಖತ್ ವೈರಲ್ ಆಗಿತ್ತು. ಹಂಗಾಗಿ ನಮ್ಮ ಮಗಳು ಅದೇ ಥರ ನೋಡಬೇಕು ಅಂತ ಆಸೆ ಇತ್ತು ನನಗೆ. ಇದೊಂದು ಅವಕಾಶ ಸಿಕ್ಕಿದ್ರಿಂದ ನಾನು ಅದನ್ನ ಉಪಯೋಗಿಸ್ಕೊಂಡೆ. ಹಾಗೆ ಕಾಣ್ತಾ ಇದ್ದಾರೆ ಬಿಡಿ. ನಾವು ಫೋಟೋಸ್ ಹೆಂಗೆ ಬರುತ್ತೆ ನೋಡೋಣ. ಬಂದರು ನಮ್ಮ ವಿರಾಟ್ ಕೊಹ್ಲಿ ಅವ್ರು ಬಂದರು. ಕೊಹ್ಲಿ ಅಣ್ಣ ಒಂದು 6 ಹೊಡಿಯೋಣ. ಓ ನೋಡಿ ಪೋಸ್ ಹೆಂಗೆ ಕೊಡ್ತಾರೆ, ಚೆನ್ನಾಗಿ ಬಾರಿಸ್ತಾ ಇದ್ದಾನೆ. ಅಗ್ನಿ ಬನ್ನಿ, ಅಗ್ನಿ ಎಲ್ಲೋಯ್ತು ನಿಮ್ಮ ಕ್ಯಾಪ್ ಹಾಕೊಳ್ಳಿ. ಏನು ನಿಮ್ಮ ಹೆಸರು? ಹಾಂ, ವೇದ್ವಿಕ್. ಓಕೆ, ಪೊಲೀಸ್ ವೇಷ. ಯಾವ ಪೊಲೀಸ್ ನೀವು? ಗೊತ್ತಿಲ್ಲ ಅಂತೆ, ಜಾಸ್ತಿ ಕೇಳಿದ್ರೆ ನನಗೆ ಹೊಡಿತಾನೆ, ಜೈಲಿಗೆ ಹಾಕಿದ್ದಾನೆ. ಬೈ ನೋಡಿ, ನಂಬರ್ 18 ವಿರಾಟ್ ಕೊಹ್ಲಿ. ಸರಿ, ಹತ್ರ ಹೋಯ್ತೀನಿ ಒಂದು. ರಾಮ ರಾಮ ಅಯೋಧ್ಯ ರಾಮ. ಟೋಟಲ್ ಆಗಿ 3 ದೇವರು ಬಂದಿದೆ. ಇಲ್ಲೊಂದು 2, ಹೊರಗಡೆ 3. ಆ್ಯಕ್ಚುಲಿ ಇವ್ರು ಮಾತಾಡ್ಸೋಣ. ಫಸ್ಟು ರೈತರನ್ನ ಮಾತಾಡ್ಸೋಣ. ಏನು ಹೆಸರು ನಿಮ್ಮದು? ಸ್ವಲ್ಪ ಜೋರಾಗಿ ಹೇಳಬೇಕು. ಭಾರ್ಗವ್ ಅಂತ ಇವ್ರ ಹೆಸರು. ಯಾವ ಇದು ನಿಮ್ಮದು ಕಾಸ್ಟ್ಯೂಮ್? ರೈತ 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 ರೈತರ ಬಗ್ಗೆ ಏನಾದ್ರು ಒಂದು ಮಾತೇಳಿ. ಸೂಪರ್, ನೀವು ಇಷ್ಟು ಹೇಳಿದ್ರು ಅದಿಷ್ಟು ಒಂದು ಸೌಂಡ್ ಕೊಡ್ತು. ಸೂಪರ್. ಓಕೆ ನೆಕ್ಸ್ಟು ನಮ್ಮ RCB ಪ್ಲೇಯರ್ ವಿರಾಟ್ ಕೊಹ್ಲಿ. ಇದೇನಕ್ಕೆ ಅನ್ನಿಸ್ತು? RCB ಡ್ರೆಸ್ ಹಾಕೋಬರೋಣ, ವಿರಾಟ್ ಕೊಹ್ಲಿ ಕಾಸ್ಟ್ಯೂಮ್ಸ್ ಹಾಕೋಬರೋಣ ಅಂತ ಏನಕ್ಕೆ ಅನ್ನಿಸ್ತು? ಹಾಂ ಹೇಳಿ. ಫ್ಯಾನ್ಸಿ ಡ್ರೆಸ್ ಅಂತ ಅನ್ನಿಸ್ತು, ಸುಮ್ಮನೆ ಮನೇಲಿ ಹೇಳಿದ್ರೆ ಮನೇಲಿ ಹೇಳಿದ್ರೆ ಯಾರು ಐಡಿಯಾ ಕೊಟ್ರಿ? ಇದು ನಿಮ್ಮ ಅಕ್ಕ ಐಡಿಯಾ ಕೊಟ್ರಾ? ಓ ಸೂಪರ್. ಬನ್ನಿ ಈ ಕಡೆ. ಓಕೆ, ನಿಮ್ದು ಯಾವ ಕಾಸ್ಟ್ಯೂಮ್ ಇದು? ಯೋಚನೆ ಮಾಡಿ, ಟೈಮ್ ಇದೆ, ಪರವಾಗಿಲ್ಲ, ಹೇಳಿ. ರಾಜ ರವಿವರ್ಮನ? ಓಕೆ, ಏನು ಹೆಸರು ನಿಮ್ಮದು? ಋತ್ವಿಕ್. ರಾಜ ರವಿವರ್ಮ. ನೋಡಿ, ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್ಸು ಎಲ್ಲ ಹಾಕೋ ಬಂದಿದ್ದಾರೆ. ಇದ್ಯಾರಿದು ಅಜ್ಜಿದು ಗೆಟಪ್ ಹಾಕೋ ಬಂದಿರೋದು? ಓ ನಮ್ಮ ಅಜ್ಜಿನೇ ಇವರು. ನಾನು ಯಾರೋ ಅಜ್ಜಿದು ಗೆಟಪ್ ಹಾಕೋ ಬಂದವ್ರು ಅಂದ್ಕೊಂಡೆ. ನೋಡಿ, ಪೊಲೀಸ್ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಕ್ರಿಕೆಟ್ ಆಡೋಕೆ ಹೊರಟ್ರು ಪೊಲೀಸವರು. ಓಕೆ, ಕನಕಾವತಿ ಫೋಟೋ ಶೂಟ್ ಈಗ ಸೇಮ್ ಡಿಟ್ಟೋ ಸೂಪರಾಗಿ ಬಂದಿದೆ. ಮೇಕಪ್ ಆಗಿರೋದು ಕಂಪ್ಲೀಟ್ ಚೆನ್ನಾಗಿ ಬಂದಿದೆ. ಬ್ರೋ, ಫೋಟೋ ಸೆಷನ್ಸ್ ಎಲ್ಲ ಹೇಗೆ ಬರ್ತಿದೆ? ಸೂಪರಾಗಿ ಬರ್ತಿದೆ. ಸ್ವಲ್ಪ ಜೋರಾಗಿ ಹೇಳಬೇಕು. ಸೂಪರಾಗಿ ಬರ್ತಿದೆ. ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ. ಎಲ್ಲ ಸಖತ್ತಾಗಿ ರೆಡಿಯಾಗಿ ಬಂದವ್ರೆ. ಅದಾ? ಓಕೆ, ನೋಡೋಣ. ಫೋಟೋಸ್ ಎಲ್ಲ ಈ ವಿಡಿಯೋ ಆದ ತಕ್ಷಣ ಫೋಟೋಸ್ ಎಲ್ಲ ಒಂದೊಂದೇ ಪ್ಲೇ ಆಗುತ್ತೆ. ಇವರೇ ತೆಗ್ದಿರೋದು. ಮಾಮೂಲಿ ತೆಗಿತೀವಿ, ನೋಡ್ಕೊಬಿಡಿ, ಗೊತ್ತಲ್ಲ. ಹಲೋ ಹಲೋ, ಇಲ್ಲಿ ನೋಡ್ಬೇಕು. ನನ್ನ ನೋಡು, ಸ್ಮೈಲ್ ಮಾಡು. ಒಂದು ರೊಟೇಟ್ ಆಗ್ರಿ ಹಾಗೆ ಒಂದ್ಸಲ. ತಾಳಿ ಇಲ್ಲಡ. ಓಕೆ, ಇಲ್ಲಿ ನೋಡಿ, ವಿತ್ ಪ್ರಾಪರ್ಟಿ ರೆಡಿಯಾಗಿದೆ. ಹೆಂಗಿದೆ? ಆ್ಯಕ್ಚುಲಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ನೀವುಗಳು ಕ್ಲ್ಯಾಪ್ಸ್ ತಟ್ಟಬೇಕಾಗಿರೋದು ಇಲ್ಲಿರೋನ್ಗೆ. ನೋಡಿ, ಇವನು ಹೆಂಗೆ ಇಟ್ಕೊಂಡು ನಿಂತಿದ್ದಾನೆ. ಒಂದು ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ.
ಇಲ್ಲಿ ನೋಡಿ ಟೋಟಲ್ 3 ಅವತಾರಗಳು ಚೆನ್ನಾಗಿ ಬಂದಿದೆ. ಔಟ್ಡೋರ್ ಶೂಟಿಂಗ್ ನಡೀತಿದೆ. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಔಟ್ಡೋರ್ ಶೂಟಿಂಗ್ ಕೂಡ ನಡೆಯುತ್ತೆ. ಓಕೆ, ಇದು ಕನಕಾವತಿಗೆ ಬ್ಯಾಕ್ಗ್ರೌಂಡ್ ನೋಡಿ, ಸಿಂಹ ಈಗ ರೆಡಿ ಮಾಡ್ತಾ ಇದ್ದಾರೆ. ಏನಂಟಿ ಸಮಾಚಾರ? ಮುಖ ಮುಚ್ಕೊಂತವ್ರೆ. ಸಿಂಹ ಇಲ್ಲಿದೆ ನೋಡಿ, ಸಿಂಹ. ರೈತ 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 ಅನ್ನ ಕೊಡುವ ದಾತ. ಇಲ್ಲಿ ನೋಡಿ, ರೈತಂಗೆ ಗುದ್ಲಿ ಕೊಟ್ಟು ಹೆಂಗೆ ಶೂಟ್ ಮಾಡಿಸ್ತಿದ್ದಾರೆ ನೋಡಿ. ಏನು ಡೆಡಿಕೇಶನ್ನು ಫೋಟೋಗ್ರಾಫರ್ದು. ಇದು ಲಾಸ್ಟ್ ಔಟ್ಡೋರು. ವಿರಾಟ್ ಕೊಹ್ಲಿ ಒಂದು 6 ಹೊಡಿತಾ ಇರೋದು. ಬಾಲ್ ಹಾಕ್ತಾನಂತೆ. ಔಟ್ ಆಯಿತು. ಓಕೆ, ಇದು ಫೈನಲ್ ಗ್ರೂಪ್ ಫೋಟೋ. ಟೋಟಲ್ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿಂದ ಹಂಗೆ ತೋರಿಸ್ಕೊಂತ ಹೋಯ್ತೀನಿ. ಇಲ್ಲಿಂದ ನೋಡ್ತಾ ಹೋಗಿ. ನೋಡಿ, ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಬಂದ್ರು ಇವರು. ಏನು ಹೇಳ್ತೀಯ? ನಾನು ನೋಡಿಲ್ಲ, ನೋಡಿದ ನೀನ್ ತಾನೆ, ನೀನ್ ಹೇಳ. ಹಿಂಗಾದ್ರೆ ಹಿಡ್ಕೊ ಹೋಗ್ಲಿ. ಅದೇನದು ಕ್ಯಾಮ್ರಾ ಹಿಡಿಯಕ್ ಬರಲ್ಲ, ಬ್ಲಾಗ್ ಮಾಡ್ಕೊಂಡು ಕ್ಯಾಮ್ರಾ ಹಿಡಿಯಕ್ ತಂದ್ರೆ ಬ್ಲಾಗ್ ಮಾಡಿ. ಎಲ್ಲಿ ಎಲ್ಲೋ ಬಾ ಅಲ್ಲಿ ಮನೆಗೆ ಬಾ, ನಾನು ಹೇಳ್ಕೊಡ್ತೀನಿ. ಸರಿ, ಇಟ್ಕೊಳ್ಳಿ ನೀನು. ಹೇಳು, ಇವಾಗ ನೋಡ್ತಿದ್ಯಲ್ಲ ಮಕ್ಕಳೆಲ್ಲ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ. ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ನೀನು ಕ್ಯಾಮ್ರಾ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ ಮಾತ್ರ. ಎಲ್ಲ ಡಿಫ್ರೆಂಟ್ ಆಗಿ ಫಿಲಮ್ ಆಕ್ಟರ್ ಇಂದ ಹಿಡಿದು ದೇವ್ರ ತನಕ ಬಂದ್ಬಿಟ್ಟಿದ್ದಾರೆ ಎಲ್ಲ. ಚೆನ್ನಾಗಿದೆ. ಹಿಂಗಡೆ ನಿನ್ನ ತಮ್ಮ ಕರೆಸ್ಕೊಂತವನೆ. ಆ್ಯಕ್ಚುಲಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದಷ್ಟರಲ್ಲಿ ಇಲ್ಲಿ ನೋಡಿ ಬೆವ್ರು ಕಿತ್ಕೊಂಡೈತಿ ಒಂದು ಓಕೆ, ಲಾಸ್ಟ್ ಇದು ಆ್ಯಕ್ಚುಲಿ ಪೇರೆಂಟ್ಸ್ ಜೊತೆ ಆ ಮಕ್ಕಳುಗಳು ಫೋಟೋಸ್. ಆ್ಯಕ್ಚುಲಿ ನಿಜವಾಗ್ಲೂ ಸಾಕಾಗೋಯ್ತು. ಬಟ್ ನಿಜವಾಗ್ಲೂ ಫೋಟೋಸ್ ಎಲ್ಲ ಅಲ್ಟಿಮೇಟಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಓಕೆ, ಆ್ಯಕ್ಚುಲಿ ಫೋಟೋ ಸೆಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಜೀವನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಎಲ್ಲ ಮಕ್ಕಳುಗಳ ಕಡೆಯಿಂದ ನಮ್ಮ ಜೀವನ್ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಬನ್ನಿ, ಎಲ್ಲ ಕೊಟ್ಟು ಥ್ಯಾಂಕ್ ಯು ಅನ್ನಿ. ಕೊಡಿ, ಇಸ್ಕೊಬಿಡಿ ಮತ್ತೆ. ಎಲ್ಲ ಥ್ಯಾಂಕ್ ಯು ಹೇಳಿ, ಜೋರಾಗಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿನ್ನೆ ಇವರು ಬಂದಿರಲಿಲ್ಲ. ಎಲ್ಲೋಗ್ತವ್ರು ಇವರು? ಇಲ್ಲೋಡಿ, ಕ್ರಿಯೇಟಿವಿಟಿಯಾಗಿ ಮಾಡ್ಕೊಬಂದಿದ್ದಾರೆ. ತಗೊಳ್ಳಿ ನಿಮ್ಮ ಬ್ಯಾಗ್ ಇಟ್ಕೊಳ್ಳಿ. ಕಂಪ್ಲೀಟ್ ನ್ಯೂಸ್ ಪೇಪರ್ಸಲ್ಲೇ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಇಲ್ಲಿ ಬನ್ನಿ. ನೆನ್ನೆ ಇವ್ರು ಬಂದಿರೋದಿರೋ ಕಾರಣ ಇವತ್ತು ಅಲೋ ಮಾಡಿದ್ದೀವಿ. ಸೊ ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ. ಮೇಡಮ್, ಇದು ಯಾವ ಥರ ತಲೆಗೆ ಬಂತು? ಇದು ಹೆಂಗೆ ಮಾಡಿದ್ದು ನೀವು? ಪೇಪರ್ ಕ್ವೀನೇ ಇದೆ. ಫ್ಯಾನ್ಸಿ ಡ್ರೆಸ್ ಅಂತ ಅಂದಾಗ ಯುನೀಕ್ ಆಗಿ ಮಾಡೋಣ ಅನ್ನಿಸ್ತು. Okay. ಹಂಗಾಗಿ ಪೇಪರಲ್ಲಿ ಒಂಥರ ಡ್ರೆಸ್ ಪೇಪರ್ ಕ್ವೀನ್ ಮಾಡೋಣ ಅಂತ ಅನ್ಕೊಂಡು. Okay. ಟೇಕ್ಸ್ 6 to 7 hours. 7 ಅವರ್ ತಗೊಂಡಿದ್ದೀರಾ ನೀವು? ಓಕೆ, ಇದು ಯಾವಾಗ ರೆಡಿ ಮಾಡಿದ್ರಿ ನೀವು? ಮೊನ್ನೆ ರೆಡಿ ಮಾಡಿದ್ದೆ ಆ್ಯಕ್ಚುಲಿ. Okay. ಆ್ಯಕ್ಚುಲಿ ಫಸ್ಟ್ ಪ್ರೋಗ್ರಾಮ್ ಫಿಕ್ಸ್ ಆಯಿತು, ಮತ್ತೆ ಪ್ರೀಪೋನ್ ಆಯ್ತಲ್ಲ. ಓಕೆ. ಸೊ ಮೊನ್ನೆನೇ ರೆಡಿ ಮಾಡಿಟ್ಟು ಫಂಕ್ಷನ್ ಮುಗಿಸಿ. ಓಕೆ, ಹೌದಾ? ಓಕೆ, ಟೋಟಲ್ 7 ಅವರ್ಸ್ ತಗೊಂಡಿದ್ದೀರಾ. ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅನ್ಸುತ್ತಲ್ಲ? ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ಝೀರೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಓಕೆ, ಸೂಪರ್. ಪೇಪರ್ ಏನು ಯೂಸ್ ಇಲ್ಲ, ಜಸ್ಟ್ ನ್ಯೂಸ್ ಪೇಪರ್ಸ್. ಓಕೆ ಪುಟಿ, ಏನು ನಿನ್ನ ಹೆಸರು? ನವಮಿ. ಓಕೆ, ನೀಟಾಗಿ ನೋಡಿ. ಎಲ್ಲಿ ನಿಂದು ವೆನಿಟಿ ಬ್ಯಾಗ್? ಎಲ್ಲಿ ವೆನಿಟಿ ಬ್ಯಾಗ್? ಹಿಡ್ಕೊ, ವೆನಿಟಿ ಬ್ಯಾಗ್ ತಾಳ್ಕೊಡ್ತೀನಿ. ಹಿಡ್ಕೊ ವೆನಿಟಿ ಬ್ಯಾಗ್. ಒಂದು ಪೋಸ್ ಕೊಡು, ಒಂದು ಸ್ಟೈಲ್ ಮಾಡು.
ಸ್ಮೈಲ್. ಈ ಎದಳ ವಿಡಿಯೋ ಮುಗಿಸೋನೆ ಬಂದು ಮಲ್ಕೊಂಡು ಎದಳ ಬೇಕು ಕ್ಲೈಮ್ಯಾಕ್ಸ್ ಕೊಡು. ಸಾಕು ನೀನೇ ಹೇಳ್ಬಿಟ್ಟು ಹಿಂಗೆ ಎಪ್ಸು ಅಂದ್ಬಿಟ್ಟು ಅವನೇ ಎಪ್ಸು ಅಂತ ಹೇಳ್ಬಿಟ್ಟು ಮಲ್ಕೊಂಡು ಯಾವಾಗಲೂ ಬೇರೆಯವ್ರಿಗೆ ಫಾ ಅಂತಿದ್ದ. ಇವತ್ತು ನಾನು ನಿನಗೆ ಫಾ ಮಾಡಿದ್ದೀನಿ. ಬೇಗ ಮುಗಿಸು. ಒಂದು ಒಳ್ಳೆ ವಿಡಿಯೋನ ಆ್ಯಡ್ ಮಾಡೋಕ್ಕೆ ಒಳ್ಳೆ ಆ್ಯಕ್ಚುಲಿ ನೋಡೋದ್ರಲ್ಲ ಫೋಟೋಶೂಟ್ಸ್ ಎಲ್ಲ ಹೆಂಗೆ ಬಂತು. ಆ್ಯಕ್ಚುಲಿ ನಿಜವಾಗ್ಲೂ ಸೀರಿಯಸ್ಲಿ ಪೇರೆಂಟ್ಸ್ಗಳಿಗೆಲ್ಲ ಆ್ಯಡ್ಸ್ ಆಫ್. ಎಲ್ಲರೂ ಈ ಥರ ನಿಜವಾಗ್ಲೂ ಇಂಟ್ರೆಸ್ಟ್ ಕೊಡೋಲ್ಲ ಅಲ್ವಾ ಬೇಬೆ? ಆ್ಯಕ್ಚುಲಿ ನಿಜವಾಗ್ಲೂ ಅವ್ರ ಪೇರೆಂಟ್ಸ್ಗಳು ಅವ್ರ ಮಕ್ಳುಗಳಿಗೆ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಚೆನ್ನಾಗಿ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿ ಕಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಇವಾಗ ಫೋಟೋಸ್ಗಳು ಬರುತ್ತೆ, ಫೋಟೋಶೂಟ್ ಆಗಿ ಫೋಟೋಸ್ಗಳು ಬರುತ್ತೆ. ನೀವುಗಳು ಕಮೆಂಟ್ ಮಾಡಿ ಯಾವ ಫೋಟೋ ಅಂದರೆ ಯಾವ ಗೆಟಪ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಸಾಕಲ್ಲ? ಓಕೆ, ಟಾಟಾ ಬೈ ಬೈ ಹೇಳ್ಬಿಡು. ಓಕೆ, ಇದೇ ಥರ ನಮ್ಮ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬೈ ಬೈ. ಇವಾಗ ಕಮೆಂಟ್ ಮಾಡಿ, ಈಗ ಫೋಟೋಸ್ಗಳು ಬರುತ್ತೆ. ಬಾಯ್. Thank you.